ಬಕ್ರೀದ್ಗ ಗೆಳೆಯನ ಮನೆ ಕರೆಸಿ ಸಾಯಿಸ್ತಾನಂದ್ರ ಅದೆಂತ ಮತ ಅಂದತೆ. ಕೊಲೆ ಮಾಡಿ ಅಸದ್ ವಿಡಿಯೋ ಮಾಡ್ತಾನ, ಸ್ವಲ್ಪ ದಿನ ಜೈಲಿಗೆ ಹೋಗಿ ವಾಪಸ್ ಬರ್ತೀನಿ ಅಂತಾರ. रात के बजे 11:22 तुम्हारे भाई ने एक मर्डर मार दिया, तुम्हारा भाई कुछ दिन के लिए अंदर जा रहा है. 24 ತಾಸೊಳಗ ಯೋಗಿ ಪೊಲೀಸರು ಹಿಡಿದ ಹೊಡೆದು ಹಾಕಿದ್ರು. ಸ್ವತಃ ತಂದೆನ ಹೇಳ್ತಾನ ಅವನಿಗೆ ಸಂಪೂರ್ಣವಾಗಿ ಸಾಯಿಸಿ ಬಿಡುವಂತ. 17-18 ವರ್ಷಕ್ಕ ಇಷ್ಟೊಂದು ಮತಾಂಧತೆ ಎಲ್ಲಿಂದ ಬಂತು? ದೋಸ್ತಿನೇ ನಮ್ಮ ಆಸ್ತಿ, ದೋಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಸ್ನೇಹಿತನಿಗೋಸ್ಕರ ಅದು ಮಾಡ್ತೀನಿ ಇದು ಮಾಡ್ತೀನಿ. ಎಷ್ಟೋ ಮಂದಿ ಸ್ನೇಹಿತರಿಗೋಸ್ಕರ ಪ್ರಾಣನೇ ಕೊಟ್ಟಾರ. ಆದ್ರೆ ಇಲ್ಲೊಬ್ಬ ಸ್ನೇಹಿತ ಫ್ರೆಂಡ್ ಪ್ರಾಣನ ತೆಗೆದು ಬಕ್ರೀದ್ ಹಬ್ಬ ಆಚರಣೆ ಮಾಡ್ಯಾನ. ಬಕ್ರೀದ್ ಹಬ್ಬದಾಗ ಕುರಿ ಕೋಳಿ ಬಲಿ ಕೊಡೋದು ಕೇಳಿರ್ತೀನಿ. ಇಲ್ಲೊಬ್ಬ ಮಹಾಶಯ ತನ್ನ ಫ್ರೆಂಡನ್ನೇ ಬಲಿ ಕೊಟ್ಟಾನ. ಬಕ್ರೀದ್ಗ ಮನೆಗೆ ಬಾ ಅಂತ ಕರೆದು ಹೊಟ್ಟಾಗ ಚೂರಿ ಹಾಕ್ಯಾನ. ವಯಸ್ಸು ಬರೀ 17 ವರ್ಷ, ಸಾಯಿಸಿದವಂಗು 17-18 ವರ್ಷ. ಮತಾಂಧತೆ ಯಾವ ಹಂತಕ್ಕೆ ತಲುಪಿತ್ತು ಅಂದ್ರ ಮುಂದಿನವು ತನ್ನ ಗೆಳೆಯ ಅನ್ನೋದನ್ನು ಮರ್ತು ಬಿಟ್ಟಿದ್ದ. ಚಾಕುವಿಂದ ಹೊಟ್ಟಿಗೆ ಹಾಕಿ ಸಾಯಿಸೇ ಬಿಟ್ಟಿದ್ದ. ಸ್ವಂತ ಗೆಳೆಯನನ್ನೇ ಕೊಲ್ಲುವಷ್ಟು ಕ್ರೂರಿ ಮಾಡ್ತು ಅವನ ಮನಸ್ಸೊಳಗಿದ್ದಂತ ಒಂದು ಮತಾಂಧತೆ. ಇದಕ್ಕೆ ಅವರ ತಂದೆನೇ ಸಾಯಿಸಿ ಬಿಡು, ಬಲಿ ಕೊಟ್ಟು ಬಿಡು ಅಂತ ಹೇಳಿದ್ರು ಅನ್ನೋ ಮಾತುಗಳು ಕೇಳಿ ಬರಾಕತ್ತಾವ. ಯಾರು ಸಾಯಿಸಿದ್ದಲ್ಲ ಅವ 24 ತಾಸ್ನಾಗ ಎನ್ಕೌಂಟರ್ ಆಗಿ ತಾನೂ ಶಿವನ ಪಾದ ಸೇರಿಬಿಟ್ಟಾನ. ಯಾಕೆ 24 ಗಂಟೆ ಒಳಗನ ಕೊಂದ್ರು ಅಂದ್ರೆ ಅದು ಯೋಗಿ ರಾಜ್ಯ ಐತಿ. 24 ತಾಸೊಳಗ ಎನ್ಕೌಂಟರ್ ಮಾಡಿ ಅವನ್ನ ಸಾಯಿಸಿ ಬಿಟ್ಟಾರ. ಅಸಲಿಗೆ ಅಲ್ಲಿ ಏನಾಗಿತ್ತು, ಏನೆಲ್ಲ ಘಟನೆ ನಡೆದಿತ್ತು, ಕೊಂದವ್ ಯಾರ ಸತ್ತವ್ ಯಾರ ಎಲ್ಲ ಹೇಳ್ತೀನೋ ಕೇಳ್ರಿ. ಸೂರ್ಯ ಪ್ರತಾಪ್ ಚೌಹಾಣ್ 17 ವರ್ಷದ ಯುವಕ. ಅಸದ್ ಅನ್ನೋ ಹುಡುಗ ಅವನಿಗೆ ಫೋನ್ ಮಾಡ್ತಾನ. ಬರೀ ಅವನಿಗೆ ಅಷ್ಟಲ್ಲ, ವಿಕ್ಕಿ ಅನ್ನೋ ಇನ್ನೊಬ್ಬ ಹುಡುಗನಿಗೂ ಫೋನ್ ಮಾಡ್ತಾನ. ಬಕ್ರೀದ್ ಹಬ್ಬಕ್ಕ ಮನಿಗೆ ಬಾ, ಬಲಿ ಹೆಂಗ್ ಕೊಡ್ತಾರಂತ ನೋಡಿ ಅನ್ನ ನಾ ತೋರಿಸ್ತೀನಿ, ಬಾ, ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿರ್ತಾನ. ಗೆಳೆಯ ಕರ್ದಾನಲ್ಲ ಅಂತ ಸೂರ್ಯ ಪ್ರತಾಪ್ ವಿಕ್ಕಿ ಜೋಡಿ ಬರ್ತಾನ. ವಿಕ್ಕಿಗೆ ಯಾವ್ದೋ ಅರ್ಜೆಂಟ್ ಕಾಲ್ ಬಂತು ಅಂತ ವಿಕ್ಕಿ ವಾಪಸ್ ಹೋಗ್ತಾನ. ಸೂರ್ಯ ಪ್ರತಾಪ್ ಇಲ್ಲಿ ಬಲಿಪಶು ಆಗಿ ಅಸದ್ ಮತ್ತು ಅವನ ತಂಡದ ಕೈಯಾಗ ಸಿಗ್ತಾನ. ಸುಮಾರು ಒಂದು 5-6 ಮಂದಿ ಇರ್ತಾರ. ಎಲ್ಲ ಕೂಡ ಮತಾಂಧ ಮನಸ್ಥಿತಿ ಅವರನ್ನ. ಕುರಿ ಬಲಿ ಹೆಂಗ್ ಕೊಡ್ತಾರೋ ಗೊತ್ತೇನಂತ ಸುತ್ತುವರೆದವನ್ನ ಎಲ್ಲರೂ ಕೇಳ್ತಾರ. ಅವ ಯಾವತ್ತೂ ನೋಡಿಲ್ಲ, ನಂಗೆ ನೋಡಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾನ. ನೀನೋ ಹಬ್ಬಕ್ಕೆ ಕರ್ದಿ ಅಂತ ನಾನು ನಿನ್ನ ಮನೆಗೆ ಬಂದೀನಿ, ಈ ರೀತಿ ಯಾಕೆ ಮಾಡತ್ತಿ ಅಂದಾಗ ಅವನನ್ನ ದರ ಎಳ್ಕೊಂಡು ಹೋಗಿ ಒಂದು ಕಾರ್ನರ್ ಒಳಗ ನಿಲ್ಲಿಸ್ತಾರ. ಸುತ್ತುವರೆದಿರ್ತಾರೆ ಎಲ್ಲರೂ. ಕೈಯಾಗ ಚಾಕು ಬರ್ತೈತಿ ಅಸದನ್ ಕೈಯಾಗ. ಸೀದಾ ಹೊಟ್ಟೆಗೆ ಹಾಕಿ ಬಲಿ ಹೆಂಗ್ ಕೊಡ್ತಾರ ಅಂತ ಹೇಳ್ತಾನೆ. ಅವರಪ್ಪ ಕೂಡ ಅಲ್ಲೇ ಅದನ್ನ ನೋಡಿ ಕೊಂದು ಬಿಡು, ಅವನ್ನ ಉಳಿಸಬೇಡ ಅಂತ ಅಂದ್ರಂತ. ಇದೇ ರೀತಿಯ ಪ್ರಚೋದನೆಯನ್ನ ಸುತ್ತ ಇರುವಂತ ಫ್ರೆಂಡ್ಸು ಕೊಡಾಕತ್ತಿರಂತ. ಇದೇ ಕಾರಣಕ್ಕಾಗಿ ಅಸದ್ 4 ಬಾರಿ ಸೂರ್ಯ ಪ್ರತಾಪ್ ಹೊಟ್ಟೆಗ ಚಾಕು ಹಾಕಿ ಕ್ಷಣಾರ್ಧದೊಳಗ ಸಾಯಿಸಿ ಬಿಟ್ಟಿದ್ದ. ಈ ವಯಸ್ಸೊಳಗ ಒಂದು ಕೊಲೆ ಮಾಡ್ತಾನು ಅಂದ್ರೆ ಅವನ ಮನಸ್ಸೊಳಗ ಮತಾಂಧತೆ ಹೆಂಗಿರ್ಬೇಕು. ಕೊಲೆ ಮಾಡಿ ಇದು ಹಲಾಲ್ ಅಂತ ಹೇಳ್ತಾನಂತ. ಪ್ರಾಣಿ ಬಲಿ ಕೊಡೋ ಬದಲು ಮನುಷ್ಯರನ್ನ ಬಲಿ ಕೊಟ್ಟು ಹಲಾಲ್ ಮಾಡಿದೀನಿ ಅಂತ ಹೆಮ್ಮೆಯಿಂದ ಅಲ್ಲಿಂದ ಓಡಿ ಹೋಗ್ತಾರಂತ. ಈ ಕಡೆ ಸೂರ್ಯ ಪ್ರತಾಪ್ ಎಲ್ಲೂ ಅದಂತ ಮನನವ್ರಿಗೆ ಟೆನ್ಷನ್. ಅವನ ಜೊತೆ ಬಂದಿದ್ದ ವಿಕ್ಕಿಗೂ ಕೂಡ ಅವನಿಗೆ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಆದ್ರ ವಿಕ್ಕಿ ಇದನ್ನೆಲ್ಲ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದ. ಅಸದ್ ತಲೆ ಮರೆಸ್ಕೊಂಡಿದ್ದ. ಅವನ ಜೋಡಿ ಇದ್ದ 4 ಮಂದಿ ಒಳಗೆ 3 ಮಂದಿ ಸಿಕ್ಕರು UP ಪೊಲೀಸರಿಗೆ. ಇನ್ನ ಒಬ್ಬನು ಕೂಡ ತಲೆ ಮರೆಸ್ಕೊಂಡಿದ್ದ. ಆದ್ರ ಅಸದ್ ಅವ್ರಿಗೆ ಮುಖ್ಯವಾಗಿ ಬೇಕಾಗಿದ್ದ. ಯಾಕಂದ್ರೆ ಅಸದ್ದೇ ಸೂರ್ಯ ಪ್ರತಾಪ್ನ ಚಾಕು ಹಾಕಿ ಕೊಂದ್ ಹಾಕಿದ್ದ. ಹುಡುಕಿದ್ರು 24 ತಾಸೊಳಗ ಅವ ಸಿಕ್ಕ ಕೂಡ. ಸಿಗೋಕಿನ ಮುಂಚೆ ಅವ ಒಂದು ವಿಡಿಯೋ ಮಾಡಿದ್ದ. ಎಷ್ಟು ಹೆಮ್ಮೆಯಿಂದ ಅವನ ಕಣ್ಣೊಳಗೆ ಒಂದು ಕೊಲೆ ಮಾಡೀನಿ ಅನ್ನೋ ಒಂದು ಭಾವನೆ ಇಲ್ದಂಗ ಹೇಳಾಕತ್ತಾನ. ನಾನೊಂದು ಕೊಲೆ ಮಾಡೀನಿ, ಸ್ವಲ್ಪ ದಿನ ಒಳಗಿರ್ತೀನಿ, ಒಳಗೆ ಹೋಗಿ ಬರ್ತೀನಿ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀವೆಲ್ಲ ಖುಷಿಯಾಗಿರ್ತೀರಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ಒಂದ್ ಸ್ವಲ್ಪ ದಿನ ಒಳಗೆ ಹೋಗಿ ವಾಪಸ್ ಬರ್ತೀನಿ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾನ. देखो भाई, रात के बजे 11:22 तुम्हारे भाई ने एक मर्डर मार दिया, तुम्हारा भाई कुछ दिन के लिए अंदर जा रहा है, ठीक है? सारे भाई प्यार देना है, ओके कर दो. हाँ, सारे भाइयों को लव यू, तुम्हारे बड़े भाइयों को भी लव यू. और तुम्हारे चक्कर में तो भाइयों के ऊपर मैं कुछ भी कर सकता हूँ. ಇದಾದ 2 ತಾಸೊಳಗ ಉತ್ತರ ಪ್ರದೇಶ ಪೊಲೀಸರು ಇವನ್ನ ಎನ್ಕೌಂಟರ್ ಮಾಡಿ ಹೊಡೆದು ಹಾಕ್ತಾರೆ.
ಸರೆಂಡರ್ ಆಗು ಅಂತ ಕೇಳಿದ್ರು ಕೂಡ ಅವ ಇವರನ್ನೇ ಶೂಟ್ ಮಾಡಕ್ ಬರ್ತಾನೆ. ಅವನ ಹತ್ರ ಅಕ್ರಮವಾದ ಪಿಸ್ತೂಲ್ ಕೂಡ ಇತ್ತು. ಇವ್ರನ್ನ ಶೂಟ್ ಮಾಡಕ್ ಬಂದಿದ್ದಕ್ಕಾಗಿ ಪೊಲೀಸರು ಅವನ್ನ ಎನ್ಕೌಂಟರ್ ಮಾಡಲೇಬೇಕಾಗಿತ್ತು. ಇದ್ರ ಬಗ್ಗೆ ಪೊಲೀಸರೇ ಸ್ವತಃ ಹೇಳ್ಯಾರ ನೋಡ್ರಿ. उसी समय जब असद अपने एक साथी के साथ बाइक से आता हुआ दिखाई देता है तो पुलिस टीम उसे रोकने का प्रयास करती है और उसे चेतावनी देती है, लेकिन असद के द्वारा पुलिस टीम पर फायरिंग की जाती है। प्रत्युत्तर में प्रतिरक्षा में पुलिस टीम के द्वारा भी जवाबी फायरिंग की जाती है, जिसमें असद को गोली लगती है। तत्काल असद को चिकित्सा हेतु इलाज हेतु नज़दीकी हॉस्पिटल भेजा जाता है। इस पूरे एक्सचेंज ऑफ फायर में हमारा एक कांस्टेबल है थाना खोड़ा का, वो भी घायल होता है। उसको भी पुलिस द्वारा तत्काल अस्पताल भेजा जाता है। इस पूरे घटनाक्रम में जो असद का एक साथी था वो भागने में कामयाब होता है और घटनास्थल से असद की जो बाइक है वो बरामद हुई है। ಇದು ಯಾವ ರೀತಿ ಕಿಡಿ ಹತ್ತಿತ್ತು ಅಂದ್ರ ಹಿಂದೂ ಪರ ಸಂಘಟನೆಗಳು, ಹಿಂದೂಗಳು, ಕುಟುಂಬಸ್ಥರು ಇದನ್ನ ಬಿಡಲೇಬಾರ್ದು, ಎನ್ಕೌಂಟರ್ ಮಾಡಲೇಬೇಕು, ಅವನನ್ನ ಹಬ್ಬಕ್ಕಂತ ಮನೆಗೆ ಕರೆದು ಈ ರೀತಿ ಮಾಡಿದ್ರ ಯಾರನ್ನ ನಂಬಬೇಕು? ನೀವೆಷ್ಟೇ ಹಿಂದೂ ಮುಸ್ಲಿಂ ಬಾಯಿ ಅಂದ್ರೂ ಅವ್ರ ಬೆನ್ನಿಗೆ ಚೂರಿನೇ ಹಾಕ್ತಾರ, ಅವ್ರನ್ನ ನಂಬಕ್ ಆಗೋದಿಲ್ಲ ಅಂತ ಸ್ಪಷ್ಟ ಆಗೈತಿ ನೋಡ್ರಿ. ಸೂರ್ಯ ಪ್ರತಾಪ್ನ ಕೊಲೆ ಮಾಡಿದ್ರು, ಅವ್ರ ಹಬ್ಬದಾಗ ಒಂದಾದ್ರೂ ಕೊಲೆ ಆಗ್ಲೇಬೇಕೇನು? ದೆಹಲಿ ಒಳಗ ತರುಣ್ನ ಕೊಂದಿದ್ರು, ಈಗ ಬಕ್ರೀದ್ ಒಳಗ ಸೂರ್ಯ ಪ್ರತಾಪ್ ಚೌಹಾನ್ನ ಕೊಂದ್ರು. ಹಿಂದೂಗಳನ್ನ ಬಲಿ ಕೊಟ್ಟೆ ಅವರ ಹಬ್ಬ ಆಚರಣೆ ಮಾಡಬೇಕು ಅಂದ್ರ ಹಿಂದೂಗಳು ಹಿಂದೆ ಸರಿಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಪ್ರತಿಭಟನೆ ಮಾಡಾಕತ್ತಿದ್ರು. कृष्ण की पुकार है ये भागवत का सार है कि युद्ध ही तो वीर का प्रमाण है। ಸೂರ್ಯ ಪ್ರತಾಪ್ನ ತಾಯಿಗಿದ್ದಿದ್ದು ಆ ಒಬ್ಬನೇ ಮಗನ ಕಳ್ಕೊಂಡು ಆಕಿ ಆಕ್ರೋಶ ಮುಗಿಲು ಮುಟ್ಟಿತ್ತು. ನನ್ನ ಮಗ ಹೆಂಗ ಸತ್ತ ಅವನು ಕೂಡ ಹಂಗೆ ಸಾಯ್ಬೇಕು, ನನಗೆ ಇದ್ದಿದ್ದು ಒಬ್ಬ ಮಗನ ಸಾಯಿಸಿ ಬಿಟ್ರು ಇನ್ನೂ 17 ವರ್ಷ ಅಂತ ತಾಯಿ ಗೋಳಾಡಕತ್ತಾರ. जैसे मेरे बच्चे को मारा है उसी प्रकार मार के मेरे सामने लाया जाए और मेरे बच्चे की डेड बॉडी मेरे पास लाई जाए। मैंने अभी 28 तारीख के सुबह 7 बजे से अभी अपने बच्चे का चेहरा भी नहीं देखा है। मैं ऐसी हत्यारा हूँ, आज 3रा दिन हो गया, मेरे बच्चे का चेहरा भी नहीं देखा मैंने। मेरे सर 3 बच्चे हैं, 2 बेटे 1 बेटी। बड़ा बेटा मेरा दिमागी संतुलन सही नहीं है उसका। छोटा वाला था वही मेरा सहारा बनना था, वो भी मोमनन के असद नाम के लड़के ने मेरे को बेसहारा कर दिया। ಇನ್ನು 17-18 ವಯಸ್ಸಿನ ಮಕ್ಕಳ ಒಳಗ ಮತಾಂಧತೆ ತುಂಬಿದ್ರ ಅವ್ರು ಹೆಂಗ ಆಗ್ತಾರ ಮುಂದೆ ಅನ್ನೋದಕ್ಕ ಇದೇ ಅಸದ್ ಸಾಕ್ಷಿ. ಗೆಳೆಯನನ್ನ ಕರೆಸಿ ಹಳೆ ಯಾವುದೋ ಒಂದು ಸಣ್ಣ ದ್ವೇಷ ಇಟ್ಕೊಂಡು ಸಾಯಿಸ್ತಾನ ಅಂದ್ರ ಅವನಿಗೆ ಬಕ್ರೀದ್ ಹಬ್ಬದ ದಿನಾನೇ ಅವನ್ನ ಬಲಿ ಕೊಟ್ಟು ಹಲಾಲ್ ಮಾಡ್ಬೇಕಂತ ತಲೆ ಒಳಗೆ ಕೂತು ಬಿಟ್ಟಿತ್ತು. ಚಿಕ್ಕ ವಯಸ್ಸಿಗೆ ಮಕ್ಕಳ ಮನಸ್ಸೊಳಗ ಮತಾಂಧತೆ ತುಂಬಿದ್ರ ಅವರು ಕೊಲೆಗಡಕರಾಗ್ತಾರ ಹೊರತು ಯಾರನ್ನೂ ಕೂಡ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಸ್ನೇಹಿತ ಅಂತ ನಂಬಿ ಬಂದಿದ್ದ ಸೂರ್ಯ ಪ್ರತಾಪ್ಗ ಚಾಕು ಹಾಕಿದ್ದ. ಇನ್ನು ಮುಂದ ಯಾರೂ ಕೂಡ ಯಾರನ್ನೂ ನಂಬಲಾರ್ದಂತ ಪರಿಸ್ಥಿತಿ ಈಗ ಸಮಾಜದಾಗ ನಿರ್ಮಾಣ ಆಗತೈತಿ. ಹಬ್ಬಕ್ಕೆ ಯಾರೇ ಕರೆದ್ರು ಕೂಡ ಸಂಶಯದಿಂದ ಹೋಗ್ಬೇಕಾಗುವಂತ ಭಯದ ವಾತಾವರಣ ಕೂಡ ನಿರ್ಮಾಣ ಆಗೈತಿ. ಬಟ್ ಈ ರೀತಿ ಕೃತ್ಯಗಳನ್ನ ಮಾಡೋ ಮತಾಂಧರಿಗೆ ಅಂತ ಉತ್ತರ ಪ್ರದೇಶ ಪೊಲೀಸರು ಯಾವಾಗ್ಲೂ ಸಜ್ಜಾಗಿರ್ತಾರ. ಒಂದೇ ಒಂದು ಹೆಜ್ಜೆ ಮುಂದಿಟ್ರ 10 ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಹೊಡೆದು ಹಾಕ್ತಾರ. ಯೋಗಿ ಆದಿತ್ಯನಾಥ್ ಅವರ ಆರ್ಡರ್ ಒಂದೇ ಐತಿ, ಪೊಲೀಸರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳಕ ಎನ್ಕೌಂಟರ್ ಮಾಡಬಹುದು. ಈಗ ಅಸದ್ನ ಅದೇ ಉದ್ದೇಶದಿಂದಾನೇ ಅವರು ಎನ್ಕೌಂಟರ್ ಮಾಡ್ಯಾರ. ಇನ್ನು ಯಾರೇ ಆಗ್ಲಿ ಯಾರನ್ನೇ ಆಗ್ಲಿ ಕೊಲ್ಬೇಕಂದ್ರ ನಾವು ಮೊದಲು ಸಾಯ್ತೀವಿ ಅಂತಾನೆ ಕೊಲ್ಬೇಕು ಅಂತ ಪರಿಸ್ಥಿತಿಯನ್ನ ಉತ್ತರ ಪ್ರದೇಶ ಪೊಲೀಸರು ನಿರ್ಮಾಣ ಮಾಡ್ಯಾರ. ಬಟ್ ಇಲ್ಲಿ ಒಂದು ಸ್ಪಷ್ಟ ಆಗೈತಿ, ಸ್ನೇಹಿತ ಕರ್ದ ಅಂತ ನಂಬಿ ಎಲ್ಲೂ ಹೋಗ್ಬಾರ್ದು ಅನ್ನೋದು.